ಎಲ್ರಿಗೂ ನಮಸ್ಕಾರ. ಈ ಗಡಿಯಾರವನ್ನ ಹಾಕುವ ಉತ್ತಮವಾದ ದಿಕ್ಕಂದ್ರೆ ಪೂರ್ವ ಮತ್ತು ಉತ್ತರ. ಉತ್ತರ ದಿಕ್ಕು ಯಾಕೆ ಒಳ್ಳೇದಂದ್ರೆ ಲಕ್ಷ್ಮಿ ಮತ್ತು ಕುಬೇರ ದಿಕ್ಕಾಗಿರುತ್ತೆ. ಈ ಒಂದು ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಿದ್ರೆ ಅಭಿವೃದ್ಧಿ, ಲಾಭ ಮತ್ತೆ ಅರ್ಧಕ್ಕೆ ನಿಂತು ಹೋಗಿರುವ ಕೆಲಸಗಳು ಪೂರ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೆಕ್ಸ್ಟ್ ಪೂರ್ವ ದಿಕ್ಕು. ಈ ಪೂರ್ವ ದಿಕ್ಕು ಸೂರ್ಯ ಉದಯಿಸುವ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಲ್ಲಿ ಗಡಿಯಾರ ಹಾಕೋದ್ರಿಂದ ಆರೋಗ್ಯ, ಸುಭಿಕ್ಷೆ, ಧನಾತ್ಮಕತೆ ಜೊತೆಗೆ ಮನೆಯಲ್ಲಿರುವ ಎಲ್ಲರ ಒಂದು ಏಳಿಗೆಯೂ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಗಡಿಯಾರವನ್ನ ಹಾಕುವ ಸರಿಯಾದ ಸ್ಥಳ ಯಾವ್ದಂದ್ರೆ ಹಾಲ್ ನಲ್ಲಿ ಮಾತ್ರ ಹಾಕಿದ್ರೆ ಉತ್ತಮ. ಹಾಲ್ ನಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಹಾಕ್ಬೇಕು. ಅಡಿಗೆ ಮನೆಯಲ್ಲಾಗ್ಲಿ, ರೂಮ್ ನಲ್ಲಾಗ್ಲಿ ಹಾಕ್ಬಾರ್ದು. ಮತ್ ಇನ್ನೊಂದು ಏನ್ ಕಾರಣ ಅಂದ್ರೆ ಎದ್ದ ತಕ್ಷಣ ಗಡಿಯಾರ ನಮ್ಗೆ ಕಾಣೋ ಹಾಗೆ ಇರಬಾರ್ದು. ಆದ್ರಿಂದ ಆದಷ್ಟು ಹಾಲ್ ನಲ್ಲಿ ಹಾಕಿದ್ರೆ ಉತ್ತಮ. ನಿಂತಿರುವ ಮತ್ತ ಕೆಟ್ಟು ಹೋಗಿರುವ ಗಡಿಯಾರ ಮನೆಯಲ್ಲಿ ಋಣಾತ್ಮಕತೆ ತರುತ್ತೆ. ನಿಂತೋಗಿರುವ ಗಡಿಯಾರವನ್ನ ಆದಷ್ಟು ಸರಿ ಮಾಡಿಸ್ಕೊಂಡು ಹಾಕೋಬೇಕಾಗತ್ತೆ. ಕೆಟ್ಟೋಗಿದ್ರೆ ಅದನ್ನ ಮನೆಯಿಂದ ಆದಷ್ಟು ಬಿಸಾಕೋದ್ರೆ ಉತ್ತಮ. ಗಡಿಯಾರವನ್ನ ದಾನವಾಗಿ ಮತ್ತೆ ಉಡುಗೊರೆ ರೂಪದಲ್ಲೂ ಯಾರಿಗೂ ಕೊಡಬಾರ್ದು. ಕಾರಣ ಏನಂದ್ರೆ ಗುಡ್ ಟೈಮ್ ಅಥವಾ ಬ್ಯಾಡ್ ಟೈಮ್ ನಮ್ ಲೈಫ್ ನಲ್ಲಿ ನಡೀತಿದ್ರೆ ನಾವು ಕೊಡುವ ಗಡಿಯಾರದ ಮೂಲಕ ಬೇರೆಯವ್ರಿಗೆ ಹೋಗುತ್ತೆ. ಅಂದ್ರೆ ನಮ್ಗೆ ಗುಡ್ ಟೈಮ್ ಇದ್ರೆ ಅವ್ರಿಗೂ ಗುಡ್ ಟೈಮು ನಮ್ಮಿಂದ ಟ್ರಾನ್ಸ್ಫರ್ ಆಗುತ್ತೆ. ಬ್ಯಾಡ್ ಟೈಮ್ ಇದ್ರೆ ಬ್ಯಾಡ್ ಟೈಮು ಅವ್ರಿಗೆ ನಮ್ಮ ಮೂಲಕ ಹೊರಟೋಗುತ್ತೆ. ಆದ್ರಿಂದ ಆದಷ್ಟು ಗಡಿಯಾರವನ್ನ ಯಾರಿಗೂ ದಾನವಾಗಿ ಉಡುಗೊರೆಯಾಗಿ ಕೊಡಬಾರ್ದು. ಮತ್ತೆ ಕೆಲವೊಂದು ಗಡಿಯಾರಗಳು ಹೇಗಿರುತ್ತಂದ್ರೆ ದೇವರ ಫೋಟೋ ಗಡಿಯಾರದ ಒಳಗಿರುತ್ತೆ. ಆ ತರ ಗಡಿಯಾರವನ್ನ ಆದಷ್ಟು ನಾವು ಉಪಯೋಗಿಸಬಾರ್ದು. ಗಡಿಯಾರದ ಹಿಂದೆ ಗೋಡೆಗೆ ಒಂದು ಬಿಳಿ ಹಾಳೆ ತಗೊಂಡು ನಮ್ದೇನಾದ್ರೂ ಕನ್ಸು ಅಥವಾ ಏನಾದ್ರೂ ವಿಶ್ ಇದ್ರೆ ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೆದು ಅಂಟಿಸ್ಬೇಕು. ಎಕ್ಸಾಂಪಲ್, ಇವಾಗ ನಮಗ್ ಮದ್ವೆ ಸೆಟ್ ಆಗ್ತಿಲ್ಲ ಅಂತ ಅನ್ಕೊಳ್ಳಿ. ಮದ್ವೆ ಸೆಟ್ ಆಗ್ಬೇಕು ಬೇಗ ಅಂದ್ರೆ ಈ ರೀತಿ ಬರಿಬೇಕು. ನಾನು ನನ್ ಮದ್ವೆ ಸೆಟ್ ಆಗಿದೆ, ಮದ್ವೆ ಮಾಡ್ಕೊಂಡು ಗಂಡ ಅಥವಾ ಹೆಂಡತಿ ಜೊತೆ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀನಿ ಅಂತಂದು ಬರ್ದು ಆ ಒಂದು ಗೋಡೆ ಗಂಟಿಸಿ ಅದ್ರ ಮೇಲೆ ಗಡಿಯಾರವನ್ನ ಹಾಕ್ಬೇಕು. ಆ ಒಂದ್ ವಿಶ್ ಅಥವಾ ಕನಸು ಒಂದ್ ಪೂರ್ಣ ಆದ್ಮೇಲೆ ಆ ಬಿಳಿ ಹಾಳೆ ತೆಗೆದು ಹರಿವ ನೀರಿಗೆ ಬಿಡ್ಬೇಕು. ಅಥವಾ ನಮ್ಮ ಮನೆ ಹತ್ರ ಇರೋ ಯಾವ್ದಾದ್ರು ಮರದ ಬುಡದಲ್ಲಿ ಮುಚ್ಚಾಕ್ಬೇಕು ಮಣ್ಣೊಳಗೆ. ನೆಕ್ಸ್ಟ್ ಇನ್ನೊಂದ್ ಯಾವ್ದಾದ್ರು ವಿಶ್ ಅಥವಾ ಕನಸನ್ನ ಬರೆದು ಅಂಟಿಸ್ಬೋದು.